ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಆರು ತಿಂಗಳು ಕಳೆದಿತ್ತು. ಈಗ ಅನಂತ ನಿಲಯದಲ್ಲಿ ಮಗುವಿನ ಅಳುವ ಸದ್ದು, ನಗು ಎಲ್ಲರ ಮನ ಕದ್ದಿತ್ತು. ಅಶ್ವಿತಾ ಎಂದು ಹೆಸರಿಟ್ಟಿದ್ದರು ಮಗುವಿಗೆ. ಆಯುಷ್, ಭಾರ್ಗವ್ ಆಫೀಸ್ಗೆ ಹೋಗುವ ಮೊದಲು, ಬಂದ ನಂತರ ಮಗುವಿನ ಜೊತೆಯೇ ಆಟಕ್ಕೆ ಕುಳಿತು ಬಿಡುತ್ತಿದ್ದರು. ಎಷ್ಟೋ ಬಾರಿ ಅವಳ ಜೊತೆ ಸಮಯ ಕಳೆಯಲೆಂದೇ ಆಫೀಸಿನಿಂದ ಬೇಗ ಬರುತ್ತಿದ್ದ ಭಾರ್ಗವ್. ಶರಾವತಿಯವರಂತೂ ತಮಗೆ ಮುಖ್ಯವಾದ ಕೆಲಸವಿದ್ದರೆ ಮಾತ್ರ ಹೋಗುತ್ತಿದ್ದರು. ಇಲ್ಲದಿದ್ದರೆ ಮನೆಯಲ್ಲೇ ಮೊಮ್ಮಗಳನ್ನು ನೋಡಿಕೊಂಡಿರುವುದೇ ಅವರ ಕೆಲಸವಾಗಿತ್ತು. ಪದ್ಮಜ್ಜಿ ಮಗುವಿನ ಪಾಲನೆಯನ್ನು ಅಚ್ಚುಕಟ್ಟಾಗಿ ಹೇಳಿಕೊಡುವುದರಲ್ಲಿತ್ತು. ಪೂರ್ಣ ಮತ್ತು ಅಮೃತ ಮನೆಯ ಕೆಲಸಗಳನ್ನು ಮಾಡುತ್ತಲೇ ಅಶ್ವಿತಾಳನ್ನು ನೋಡಿಕೊಳ್ಳುತ್ತಿದ್ದರು. ಯಾರಾದರೂ ತನ್ನನ್ನು ಎತ್ತಿಕೊಂಡಿರಲೇಬೇಕೆಂದು ಹಠ ಮಾಡುವ ಅಶ್ವಿತಾ ಮನೆಯ ಎಲ್ಲರ ಮುದ್ದು ಈಗ. ಅಂದು ಭಾರ್ಗವ್ ಅಶ್ವಿತಾಳನ್ನು ಆಡಿಸುತ್ತಾ ಕುಳಿತಿದ್ದ. ಆಫೀಸ್ನಿಂದ ಬಂದ ನಂತರ ಅವನ ತೋಳಲ್ಲಿ ಆಡುತ್ತಿದ್ದ ಪುಟ್ಟ ಕೂಸು ಅವನನ್ನು ನೋಡುತ್ತಲೇ ನಕ್ಕು ಬಿಡುತ್ತಿತ್ತು. ತಾನಿರುವುದು ಮೈಸೂರಿನ ದೊರೆಯ ತೋಳುಗಳಲ್ಲಿ ಎಂದು ಅವಳಿಗೆ ತಿಳಿದು ಬಿಡುತ್ತಿತ್ತೇನೋ. ಭಾರ್ಗವ್ ಎತ್ತಿಕೊಂಡರೆ ಸಾಕು, ಬೇರೆ ಯಾರ ಬಳಿಯೂ ಹೋಗುವುದಿಲ್ಲ ಅವಳು. ಅದೇ ಸಮಯಕ್ಕೆ ಪೂರ್ಣ ಭಾರ್ಗವನಿಗೆ ಟೀ ಮಾಡಿ ತಂದು ಹಿಡಿದಳು. ತಗೊಳ್ಳಿ ಎನ್ನುತ್ತಾ, ಇವಳನ್ನ ಎತ್ಕೋ, ಟೀ ಕುಡಿತೀನಿ ನಾನು ಎಂದ ಭಾರ್ಗವ್ ತನ್ನ ತೋಳಲ್ಲಿದ್ದ ಅಶ್ವಿತಾಳನ್ನು ಪೂರ್ಣಳ ಕೈಗೆ ವರ್ಗಾಯಿಸಿದನಷ್ಟೇ. ಅಳಲು ಶುರು ಮಾಡಿದಳು ರಾಜಕುಮಾರಿ. ಅಶು ಪುಟ್ಟ, ಏನಾಯ್ತು ಬಂಗಾರಿ ನಿನಗೆ ಎನ್ನುತ್ತಾ ಅವಳನ್ನು ಸಮಾಧಾನಿಸಲು ನೋಡಿದಳು ಪೂರ್ಣ ಕೈಯಲ್ಲೇ ತೂಗುತ್ತಾ. ಅವಳು ಸುಮ್ಮನಾಗುವ ಮಾತೇ ತೆಗೆಯಲಿಲ್ಲ. ಏಯ್ ಅಶು, ಭಾರ್ಗವ್ ಎಂದಾಗ ಅವನ ಧ್ವನಿಗೆ ಸುಮ್ಮನಾದವಳು ಅವ ಎತ್ತಿಕೊಳ್ಳದಿದ್ದಾಗ ಮತ್ತೆ ಅಳಲು ಶುರು ಮಾಡಿದಳು. ಭಾರ್ಗವ್, ನಿನ್ನ ಕೈಯಿಂದ ಎತ್ಕೊಂಡ್ರೆ ಸಾಕು, ಅಳೋಕೆ ಶುರು ಮಾಡ್ತಾಳೆ ಅವಳು ಎಂದ ಶರಾವತಿಯವರು ಮೇಲೆದ್ದು ತಮ್ಮ ತೋಳಿಗೆ ತೆಗೆದುಕೊಂಡರು. ಸುಮ್ಮನಾಗುವಳೇನೋ ಎಂದುಕೊಂಡು. ಆದರೂ ಅವಳ ಅಳು ನಿಲ್ಲಲಿಲ್ಲ. ಕೋಣೆಯಲ್ಲಿದ್ದ ಅಮೃತ ಕೆಳಗಿಳಿದು ಬಂದಳು ಅವಳ ಧ್ವನಿಗೆ. ಭಾರ್ಗವನ್ ಕೈಯಿಂದ ಎತ್ಕೊಂಡಿದ್ದಕ್ಕೆ ಅಳ್ತಿದ್ದಾಳೆ ನೋಡು ನಿನ್ನ ಮಗಳು ಎಂದ ಶರಾವತಿಯವರು ಮುದ್ದುಗರೆಯುತ್ತಾ ಸಮಾಧಾನಿಸಲು ನೋಡಿದರು. ಅಯ್ಯೋ ಭಾವ, ನನ್ನ ಮಗಳು ದೊಡ್ಡಪ್ಪ ಅಂತ ನಿಮ್ಮನ್ನ ಬಿಟ್ಟು ಸರಿಯೋದಿಲ್ಲ, ಎತ್ಕೊಳ್ಳಿ ಈಗ ಅವಳನ್ನ ಎಂದು ಅಮೃತ ತಮಾಷೆಯಾಗಿ ಗದರಿದಾಗ ಭಾರ್ಗವ್ ಟೀ ಕಪ್ ಕೆಳಗಿಟ್ಟು ಅವಳನ್ನು ತನ್ನ ತೋಳಿಗೆ ಎಳೆದುಕೊಂಡ. ತಕ್ಷಣ ಬಾಯಿ ಮುಚ್ಚಿದಳು ಸುಂದರಿ. ಎಲ್ಲರಿಗೂ ಆಶ್ಚರ್ಯವೇ. ನೋಡು ಅವಳನ್ನ, ಅವನ ಹತ್ರ ಇದ್ರೆ ಸಾಕು, ಯಾರ ಹತ್ರನೂ ಬರೋದಿಲ್ಲ ಅಂತಾಳೆ ಎಂದ ಶರಾವತಿಯವರು ಭಾರ್ಗವನ ಪಕ್ಕದಲ್ಲಿ ಕುಳಿತರು ಮೊಮ್ಮಗಳನ್ನೇ ನೋಡುತ್ತಾ. ಈ ದೊಡ್ಡಪ್ಪನ ತೋಳು ಬೇಕಾ ನಿಂಗೆ? ನನ್ನ ಹತ್ರನೇ ಇರ್ತೀಯ ನೀನು ಎನ್ನುತ್ತಾ ಮಗುವಿನ ಮೊಗ ನೋಡಿ ನಗುತ್ತಿದ್ದ ಭಾರ್ಗವನನ್ನು ಕಂಡು ಪೂರ್ಣಳ ಮನ ತುಂಬಿತು. ರಾಜನಂತೆ ಮೆರೆಯುವವ, ಕೋಪದಲ್ಲಿ ರಾಕ್ಷಸನಾಗುವನ ಮನದಲ್ಲೂ ಮಗುವಿನ ಹೃದಯ ಒಂದಿದೆಯಲ್ಲ. ಆ ಮಗುವಿನ ಜೊತೆ ತಾನು ಮಗುವಾಗಿರುವನಲ್ಲ ಎಂದಿತು ಮನ. ಅದೇ ಕ್ಷಣ ತಾನು ಅವನನ್ನು ತಂದೆಯ ಪಟ್ಟಕ್ಕೇರಿಸಲು ಆಗುತ್ತಿಲ್ಲವಲ್ಲ ಎಂಬ ಸಣ್ಣ ಬೇಸರವೂ ಮೂಡಿತು. ಅವಳ ಕಣ್ತುಂಬಿತು ತಡವಿಲ್ಲದೆ. ಪೂರ್ಣ, ರಾತ್ರಿ ಅಡುಗೆಗೆ ಸೊಪ್ಪು ಹಾಕಿ ಸಾರು ಮಾಡು ಎನ್ನುತ್ತಾ ಶರಾವತಿಯವರು ತಲೆ ಎತ್ತಿ ಅವಳನ್ನು ನೋಡಿದಾಗ ಹಾಂ ಅತ್ತೆ ಎನ್ನುತ್ತಾ ಕಣ್ಣೊರೆಸಿಕೊಂಡಳು. ಅರ್ಥವಾಯಿತವರಿಗೆ ಅವಳ ಕಣ್ಣೀರು ಏಕೆಂದು. ನಿಲ್ಲದೆ ಅಡುಗೆ ಮನೆಯತ್ತ ನಡೆದವಳನ್ನು ನಂತರ ಮಾತನಾಡಿಸಿದರಾಯಿತೆಂದು ಸುಮ್ಮನಾದರು. ಭಾರ್ಗವ್ ಮಾತ್ರ ಅಶ್ವಿತಾಳ ಜೊತೆ ಆಟದಲ್ಲೇ ತೊಡಗಿದ್ದ. ಆ ರಾತ್ರಿ ಎಲ್ಲರೂ ಊಟ ಮುಗಿಸಿ ಕೋಣೆಗೆ ಹೋಗಿದ್ದರೆ ಭಾರ್ಗವ್ ಈಜುತ್ತಿದ್ದ ಕೊಳದಲ್ಲಿ. ಅಂದೇಕೋ ಅವನ ಮನ ತುಸು ಮೆತ್ತಗಾಗಿತ್ತು. ಯಾರ ಬಳಿಯೂ ತೋರಿಸಿಕೊಳ್ಳುವುದು ಬೇಡವೆಂದು ಈಜುತ್ತಾ ತನ್ನ ಮೈ ಜೊತೆಗೆ ಮನವನ್ನು ತಂಪಾಗಿಸುತ್ತಿದ್ದ. ಎಂದಿನಂತೆ ಮನೆಯ ಎಲ್ಲ ಕೆಲಸ ಮುಗಿಸಿ ಭಾರ್ಗವನತ್ತ ಹೊರಟಿದ್ದ ಪೂರ್ಣಳನ್ನು ತಡೆದರು ಶರಾವತಿ. ಪೂರ್ಣ ಎಂದು ಕರೆದು. ಅತ್ತೆ, ಏನಾದರೂ ಬೇಕಿತ್ತಾ? ಅವರತ್ತ ಧ್ವನಿ ಕೇಳಿ ತಿರುಗಿ ನಿಂತಳು ಪೂರ್ಣ. ನನಗೆ ಏನೂ ಬೇಡ, ನಿನ್ನ ಜೊತೆ ಮಾತಾಡಬೇಕಿತ್ತು ನಾನು, ಬಾ ಇಲ್ಲಿ ಎಂದು ಅವಳ ಕೈ ಹಿಡಿದು ಅಲ್ಲಿಯೇ ಡೈನಿಂಗ್ ಟೇಬಲ್ಲಿನ ಚೇರ್ ಬಳಿ ಕುಳಿತರು. ಸಂಜೆ ಯಾಕೆ ನಿನ್ನ ಕಣ್ಣಲ್ಲಿ ನೀರಿತ್ತು ಕೇಳಿದರು ಮಮತೆಯಿಂದ.
ಯಾವಾಗ ಅತ್ತೆ? ಹಾಗೇನೂ ಇಲ್ವಲ್ಲ? ನೋಟ ತಪ್ಪಿಸಿಕೊಂಡು ಎಂದಳು. ನಿನಗೆ ತಾಯಿ ಆಸೆಯಾಗಿ ಕಣ್ಣೀರು ಬಂದಿತ್ತು ಅಲ್ವಾ? ಅವಳ ಕೈ ಹಿಡಿದು ಕೇಳಿದರು. ತಲೆ ತಗ್ಗಿಸಿದ ಪೂರ್ಣ. ಅವರಿಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಅತ್ತೆ. ಅಶ್ವನ ಎಷ್ಟು ಹಚ್ಕೊಂಡಿದ್ದಾರೆ. ಆದರೆ ನನಗೆ ಅವ್ರ ಆಸೆನ ಈಡೇರಿಸೋದಕ್ಕೆ ಆಗ್ತಿಲ್ಲ ಎಂದಳು. ಇಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋತಾರೇನು? ಎಷ್ಟೋ ದಂಪತಿಗಳು ಮದುವೆಯಾಗಿ ಮಕ್ಕಳು ಈಗಲೇ ಬೇಡ ಅಂತ 4-5 ವರ್ಷ ಪ್ಲ್ಯಾನಿಂಗ್ ಮಾಡಿರ್ತಾರೆ. ಅಂಥದ್ರಲ್ಲಿ ನಿಮ್ಮ ಮದುವೆ ಆಗಿ ಈಗ 1 ವರ್ಷ ಆಗಿದೆ ಅಷ್ಟೇ. ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ ಎಂದರು ಅವಳ ತಲೆ ಸವರಿ. ಅದೇ ನಂಬಿಕೆ ಇದೆ ಅತ್ತೆ ನನಗೂ ಎಂದಳು. ಎಲ್ಲದಕ್ಕೂ ಸಮಯ ಬರುತ್ತೆ ಪೂರ್ಣ. ನೀನು ಹೀಗೆ ಬೇಜಾರಾಗಿದ್ದರೆ ಭಾರ್ಗವ್ ಕೂಡ ಬೇಸರ ಮಾಡ್ಕೋತಾನೆ. ಯಾವಾಗಲೂ ನಗ್ತಾ ಇರು. ಏನಾದರೂ ಹೇಳ್ಕೋಬೇಕು ಅನಿಸಿದ್ರೆ ನನ್ನ ಹತ್ರ ಹೇಳ್ಕೊ ಎಂದರು. ತಾಯಿಯ ಮಮತೆಯನ್ನೇ ತೋರಿಸುವುದು ಅವರು ಯಾವಾಗಲೂ. ಸರಿಯತ್ತೆ ಎಂದಾಗ ಭಾರ್ಗವನ ಫೋನ್ ರಿಂಗ್ ಆದ ಸದ್ದು ಸ್ವಿಮ್ಮಿಂಗ್ ಏರಿಯಾ ಕಡೆಯಿಂದ ಕೇಳಿತು. ಭಾರ್ಗವ್ ಇನ್ನೂ ಮಲಗಿಲ್ವಾ ಕೇಳಿದರು ಪೂರ್ಣಳನ್ನೇ. ಸ್ವಿಮ್ ಮಾಡ್ತಿದ್ದಾರೆ ಅತ್ತೆ. ಸರಿ ಹೋಗು, ತಡ ಆಗಿದೆ, ಅವನನ್ನು ಕರ್ಕೊಂಡು ಕೋಣೆಗೆ ಹೋಗು ಎಂದು ಮೇಲೆದ್ದರು ಶರಾವತಿ. ಅವರ ಮಾತಿಗೆ ತಲೆ ಆಡಿಸಿ ಭಾರ್ಗವ್ ಇದ್ದಲ್ಲಿ ನಡೆದಳು ಪೂರ್ಣ. ನೀರಲ್ಲಿ ಬಿಡದೆ ಈಜುತ್ತಿದ್ದವನನ್ನು ಕಂಡವಳು. ಇನ್ನೂ ರಾತ್ರಿ ಆಗಿಲ್ವಾ ನಿಮಗೆ ಎನ್ನುತ್ತಾ ಕೊಳದ ಬಳಿ ಬಂದು ಕುಳಿತಳು. ಕ್ಷಣ ಮುಂಚೆ ಇದ್ದ ಬೇಸರ ಅವಳ ಮೊಗದಲ್ಲಿ ಅವನ ಖುಷಿಗಾಗಿ ಮಾಯವಾಗಿತ್ತು. ಯಾಕೆ ಕೇಳಿದ ಭಾರ್ಗವ್ ಅಲ್ಲಿಯೇ ಸುತ್ತು ಹಾಕಿ ಅವಳತ್ತ ಈಜುತ್ತಾ ಬಂದ. ಪೂರ್ಣ ತನ್ನ ರೂಢಿಯಂತೆ ಕಾಲನ್ನು ನೀರಲ್ಲಿ ಬಿಟ್ಟು ಕುಳಿತಳು. ಅವಳ ಸನಿಹ ಬಂದ ಭಾರ್ಗವ್ ಅವಳ ಪಾದಗಳಿಗೆ ಕಚಗುಳಿ ಇಟ್ಟು ಕಾಡಿದ. ಕಾಲೆಳೆದುಕೊಂಡವಳು. ಭಾರ್ಗವ್ ಎನ್ನುತ್ತಾ ನಕ್ಕಳು. ಅವಳ ಪಕ್ಕದಲ್ಲಿ ಕುಳಿತನವ ಮೈಮೇಲಿನ ನೀರು ಕೊಡವುತ್ತಾ, ಈ ರಾತ್ರಿಯಲ್ಲಿ ಈಜೋ ಅಂಥದ್ದು ಏನಾಗಿದೆ ನಿಮಗೆ ಕೇಳಿದಳು ಅಲ್ಲೇ ಇದ್ದ ಟವಲ್ ಹಿಡಿದು ಅವನ ತಲೆಯನ್ನು ಒರೆಸುತ್ತಾ. ನನಗೆ ಅಷ್ಟು ಜೊತೆ ಆಟ ಆಡಬೇಕು ಅನ್ನಿಸ್ತಿದೆ ಒಂದೇ ಮಾತಿಗೆ ಎಂದ. ಅವಳ ಕೈ ಕೆಲಸ ನಿಲ್ಲಿಸಿದವು. ಅವಳತ್ತ ತಿರುಗಿದ ಭಾರ್ಗವ್, ಅವಳು ಎಷ್ಟು ಹಚ್ಕೊಂಡಿದ್ದಾಳೆ ನೋಡು ನನ್ನನ್ನು. ನನ್ನ ತೋಳಿನ ಸ್ಪರ್ಶದಲ್ಲೇ ಅವಳನ್ನು ಎತ್ಕೊಂಡಿರೋದು ನಾನೇ ಅಂತ ಅದೆಷ್ಟು ಬೇಗ ಕಂಡುಹಿಡಿತಾಳೆ ನೋಡು. ಅವಳ ಆ ಪ್ರೀತಿ ನನಗೆ ಈಗಲೂ ಬೇಕು ಅನ್ನಿಸ್ತಿದೆ ಪೂರ್ಣ. ಆದರೆ ಹಾಗಾಗೋದಿಲ್ವಲ್ಲ. ನಾನು ಈಗಲೇ ಆಯುಷ್ ಕೋಣೆಗೆ ಹೋಗಿ ಅಶುನ ನೋಡ್ತೀನಿ ಅಂದರೆ ತಕ್ಷಣ ಅವನು ಅವಳನ್ನು ನನ್ನ ತೋಳಿಗೆ ಕೊಡ್ತಾನೆ. ಅಮೃತ ಕೂಡ ಏನು ಅನ್ನೋದಿಲ್ಲ. ಆದರೆ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ ಅಲ್ವಾ? ದೊಡ್ಡಪ್ಪ ಆಗಿ ನನಗಿರೋ ಆಸೆಗಿಂತ ತಂದೆ ತಾಯಿ ಆಗಿರೋ ಅವರಿಗೆ ಆಸೆಗಳು ಹೆಚ್ಚಿರುತ್ತೆ. ಅದಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು ಅಲ್ವಾ? ಎತ್ತಲೋ ನೋಡುತ್ತಾ ತಿಳಿದು ಮಾತನಾಡಿದವನ ಮಾತುಗಳು ಪೂರ್ಣಳ ಕಣ್ತುಂಬಿಸಿದವು. ಐ ಆಮ್ ಸಾರಿ ಭಾರ್ಗವ್ ಎಂದಳು ಅಳುತ್ತಾ. ತಕ್ಷಣ ಅವಳತ್ತ ನೋಡಿದ ಭಾರ್ಗವ್, ಪೂರ್ಣ ನೀನು ಯಾಕೆ ಅಳ್ತಿದೀಯಾ? ಸಾರಿ ಯಾಕೆ ಕೇಳ್ತಿದೀಯಾ ಎಂದ ಆತಂಕದಲ್ಲಿ. ಮಾತೇ ಇಲ್ಲ ಅವಳ ಬಳಿ. ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದ ಭಾರ್ಗವ್, ಏಯ್ ಶುಗರ್ಲೆಸ್, ಯಾಕೆ ಅಳ್ತಿದೀಯಾ? ಏನಾಯಿತು ನಿನಗೆ ಕೇಳಿದ ಪ್ರೀತಿಯಿಂದ. ನಿಮ್ಮ ಆಸೆನ ನನಗೆ ಈಡೇರಿಸೋದಕ್ಕೆ ಆಗ್ತಿಲ್ವಲ್ಲ ಎಂದಳು ಅಳುತ್ತಲೇ. ಏಯ್ ಪೂರ್ಣ, ಇದರಲ್ಲಿ ನಿನ್ನ ತಪ್ಪೇನಿದೆ? ನೀನು ಯಾಕೆ ಇಷ್ಟೊಂದು ಬೇಜಾರಾಗ್ತಿದ್ಯಾ ಎಂದವನಿಗೆ ಪಿಚ್ಚೆನಿಸಿತು ತಾನು ಹಾಗೆ ಮಾತನಾಡಬಾರದಿತ್ತೆಂದು. ಅಳೋದು ನಿಲ್ಲಿಸು ಪೂರ್ಣ ಎನ್ನುತ್ತಾ ಅವಳ ಕಣ್ಣೊರೆಸಿ ಅವಳನ್ನು ಎದೆಗಪ್ಪಿಕೊಂಡ. ಅವನನ್ನು ತಬ್ಬಿ ತನ್ನ ದುಃಖ ಹೊರಹಾಕಿತು ಹುಡುಗಿ. ನಾವು ತಂದೆ ತಾಯಿ ಆಗ್ತೀವಿ ಪೂರ್ಣ, ನಮಗೂ ಆ ಖುಷಿ ಇಂದಲ್ಲ ನಾಳೆ ಸಿಗುತ್ತೆ ಎಂದವನಿಗೆ ಅರ್ಥವಾಗಿತ್ತು ಅವಳ ನೋವು. ನಿಮಗೆ ನಿರಾಸೆ ಮಾಡ್ತಿದ್ದೀನಿ ಅಲ್ವಾ ನಾನು? ಅವನೆದೆಗೆ ಮುಖವಿಟ್ಟೆ ಎಂದಳು. ಯಾಕೆ ನಿನ್ನ ತಪ್ಪು ಅನ್ಕೋತಿದ್ಯಾ ನೀನು? ಆ ಥರ ಏನಿಲ್ಲ ಪೂರ್ಣ ಎಂದ ಅವಳ ಬೆನ್ನು ಸವರುತ್ತಾ. ಎಷ್ಟೇ ಸಮಾಧಾನಿಸಿದರೂ ಅವಳ ದುಃಖ ಕಡಿಮೆ ಆಗದಿದ್ದಾಗ ಈಗ ನೀನು ಸುಮ್ಮನಾಗ್ತೀಯೋ ಇಲ್ವೋ ಗದರಿದ ಒಮ್ಮೆ. ಅಳು ನಿಲ್ಲಿಸಿತು ಹುಡುಗಿ. ಸಮಾಧಾನಗೊಂಡು ನಿಮಿಷಗಳ ನಂತರ ಅವನಿಂದ ಸರಿದವಳು ಅವನನ್ನೇ ನೋಡಿದಳು. ಅವಳ ಮುದ್ದಾದ ಮೊಗ ನೋಡಿ ನಕ್ಕವ. ಹೀಗೆ ಅಳ್ತಾ ಇದ್ರೆ ಬೇಸರ ಮಾಡ್ಕೊಂಡಿದ್ರೆ ಮಕ್ಕಳಾಗೋದಿಲ್ಲ ಕಣೆ ಶುಗರ್ಲೆಸ್, ಅದಕ್ಕೆ ಎಂದವ ಕಣ್ಣು ಹೊಡೆದ. ನಾಚಿದ ಪೂರ್ಣ ಬೇಸರ ಮರೆತು, ಸುಮ್ಮನಿರಿ ನೀವು ಎಂದಳು. ಸುಮ್ಮನಿದ್ರೂ ಮಕ್ಕಳಾಗೋದಿಲ್ಲ ಕಣೆ, ನಡಿ ಕೋಣೆಗೆ ಹೋಗೋಣ
ಎಂದು ಮೇಲೆದ್ದವ ಅವಳತ್ತ ಕೈ ಚಾಚಿದ. ಅವನ ಕೈ ಹಿಡಿದು ಮೇಲೆದ್ದು ನಿಂತಳು. ನಿನ್ನನ್ನು ನಾನೇ ಹೊತ್ಕೊಂಡು ಹೋಗ್ತೀನಿ ಬಾ ಎಂದವ ಅವಳನ್ನು ತನ್ನ ತೋಳಲ್ಲಿ ಎತ್ತಿಕೊಂಡ ತಕ್ಷಣ ಅವನ ಕೊರಳು ಬಳಸಿದ ಪೂರ್ಣ ಬೇಸರ ಮರೆತಳು. ಅಶು ಇಲ್ಲ ಅಂದರೆ ಏನಾಯಿತು? ನನ್ನ ಇನ್ನೊಂದು ಮಗು ಇದೆಯಲ್ಲ ಇಲ್ಲಿ, ಈ ಮಗುನ ಮುದ್ದಾಡ್ತೀನಿ ನಾನು ಎಂದವ ಅವಳನ್ನು ಹೊತ್ತುಕೊಂಡೇ ಕೋಣೆಗೆ ನಡೆದ. ಅವನ ತುಂಟ ಮಾತುಗಳಿಗೆ ನಾಚಿದ ಪೂರ್ಣ ಅವನ ಮೂಗು ಚಿವುಟಿದಳು. ಇಬ್ಬರೂ ಆ ಕ್ಷಣ ಬೇಸರ ಮರೆತರು ತಮ್ಮ ಖುಷಿಯ ಕ್ಷಣಗಳಲ್ಲಿ. ಗಂಟೆಗಳ ನಂತರ ತನ್ನಂದವನ್ನು ಅವನಿಗೆ ಉಣಬಡಿಸಿ ಅವನ ತೋಳಲ್ಲಿ ಮಲಗಿದ್ದ ಪೂರ್ಣ ಒಮ್ಮೆ ಅವನನ್ನೇ ದಿಟ್ಟಿಸಿದಳು. ನಿದ್ದೆಗೆ ಜಾರಿದ್ದನವ. ನಿಮಗೂ ಮಗುವಿನ ಆಸೆ ಇದೆ ಅಂತ ನನಗೆ ಗೊತ್ತು ಭಾರ್ಗವ್, ಆದರೆ ನಾನಾದರೂ ಏನು ಮಾಡಲಿ ಎಂದುಕೊಳ್ಳುತ್ತಾ ಅವನೆದೆಗೆ ತಲೆ ಇಟ್ಟವಳಿಗೆ ತಕ್ಷಣ ನೆನಪಾಯಿತು ವರುಣಾರವರು ಹರಕೆ ಕಟ್ಟು ಎಂದಿದ್ದ ಮಾತು. ಹೌದಲ್ವಾ, ಅಮ್ಮ ಹರಕೆ ಕಟ್ಟು ಅಂತ ಹೇಳಿದ್ಲು, ನೆನಪಿರಲಿಲ್ಲ. ನಾಳೆ ಬೆಳಗ್ಗೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಟಿ ಬರ್ತೀನಿ ಎಂದುಕೊಂಡು ನೆಮ್ಮದಿಯಿಂದ ಕಣ್ಮುಚ್ಚಿದಳು. ಮಾರನೇ ದಿನ ಬೆಳಗ್ಗೆ ಪೂರ್ಣ ಚೌಡೇಶ್ವರಿ ಸನ್ನಿಧಾನಕ್ಕೆ ನಡೆದು ಭಕ್ತಿಯಿಂದ ಕೈಮುಗಿದು ಬೇಡಿಕೊಂಡಿದ್ದಳು. ತಿಂಗಳೊಳಗೆ ತಾನು ತಾಯಿಯಾಗುವ ಸುದ್ದಿ ಸಿಕ್ಕರೆ ತಿಂಗಳಲ್ಲಿ ಒಂದು ದಿನ ತನ್ನ ಸ್ವೀಟ್ ಅಂಗಡಿಯಿಂದ 1000 ಲಡ್ಡುಗಳನ್ನು ನಿನಗೆ ನೀಡುವೆ ತಾಯಿ ಎಂದು ಹರಕೆ ಕಟ್ಟಿಕೊಂಡು ಮನೆಗೆ ಬಂದಳು. ಸಹಾಯ ಎಂದವರಿಗೆ ಮನಸ್ಫೂರ್ತಿ ಸಹಾಯ ಮಾಡುವ ಶರ್ಮಾ ಕುಟುಂಬದ ಮೇಲೆ ಆ ತಾಯಿ ಚಾಮುಂಡೇಶ್ವರಿಯ ಕೃಪೆ ಯಾವಾಗಲೂ ಇತ್ತು. ಅದನ್ನು ಮತ್ತೆ ತೋರದೇ ಇರಲಿಲ್ಲ ಆ ತಾಯಿ. ಭಾರ್ಗವ್ ಮತ್ತು ಪೂರ್ಣಳ ಜೀವನಕ್ಕೆ, ಶರ್ಮಾ ಕುಟುಂಬಕ್ಕೆ ಮತ್ತೊಬ್ಬ ಸದಸ್ಯರ ಆಗಮನ ಆಗಲೇಬೇಕಿತ್ತು. ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.